ಇರ್ತಕ್ಕಂಥ ಕನ್ನಡ ಅಭಿಮಾನಿಗಳಿಗೆ ಒಂದು ಶುಭ ದಿನ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಮಹನೀಯರಿದ್ದಾರೆ. ಸಾಹಿತಿಗಳು, ಚಲನಚಿತ್ರ ನಾಯಕರು ಮತ್ತು ಕನ್ನಡಿ ಚಳವಳಿಗಾರರು. ಇವತ್ತು ಈ ಮೂರು ಮಹಾನ್ ನಾಯಕರ ಒಂದು ಫಲದಿಂದ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಒಂದು ಅಲ್ಪ ಸ್ವಲ್ಪ ಉಳಿಯುವಂತಾಗಿದೆ. ಈ ಒಂದು ಸಂದರ್ಭದಲ್ಲಿ ಈಗಿನ ದಿನಗಳಲ್ಲಿ ಕನ್ನಡ ನಾಡಿನಲ್ಲಿ ಮತ್ತು ಕರ್ನಾಟಕದ ಕನ್ನಡ ಅಭಿವೃದ್ಧಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಟಿ.ಎ. ನಾರಾಯಣಗೌಡರು ಕನ್ನಡ ಜಾಗೃತಿ ಮೂಡಿಸಲು ಬೆಂಗಳೂರು ನಗರದಲ್ಲಿ ಕನ್ನಡ ಆಂದೋಲನ ಅಂತ ಕಾರ್ಯಕ್ರಮ ಮಾಡಿದ್ರು. ಇವತ್ತು ಬೆಂಗಳೂರು ನಗರದಲ್ಲಿ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆಯತಕ್ಕಂಥ ಒಂದು ಹೋರಾಟದ ಫಲದಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳು ಹಾಕುವಂಥ ಆಯಿತು. ಇವತ್ತು ಸರ್ಕಾರ ಸಹ ಎಚ್ಚೆತ್ತುಕೊಂಡಿದೆ. ಇದುವರೆಗೂ ಕನ್ನಡ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಒಂದು 6 ತಿಂಗಳಿಂದ ಹೋರಾಟದ ಫಲದಿಂದ ಇಡೀ ಕರ್ನಾಟಕ ಕನ್ನಡಮಯವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಟಿ.ಎ. ನಾರಾಯಣಗೌಡ ಇವತ್ತು ಜನ್ಮದಿನವಾಗಿದೆ. ಈ ಜನ್ಮದಿನದ ಪ್ರಯುಕ್ತ KGFನಲ್ಲಿ ಕನ್ನಡಕ್ಕಾಗಿ ಶ್ರಮಿಸತಕ್ಕಂಥ ವ್ಯಕ್ತಿಗಳು, ಶಿಕ್ಷಕರು, ಹೋರಾಟಗಾರರು, ಸರ್ಕಾರಿ ಅಧಿಕಾರಿಗಳನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗೌರವಿಸೋದು ಸಹಜವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾರಾಯಣಗೌಡರ ಹುಟ್ಟುಹಬ್ಬದ ಸಂದರ್ಭದಲ್ಲಿ KGFನಲ್ಲಿ ನಮ್ಮ ಗಮನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಗಮನಕ್ಕೆ ಬಂದಿರತಕ್ಕಂಥ ಒಂದು ಅಂಶ ಅಂತ ಹೇಳಿದ್ರೆ ಮಹಾವೀರ್ ಜೈನ್ ಕಾಲೇಜಿನ ಶಿಕ್ಷಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಅವರು ನಮಗೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಅವರು ಕನ್ನಡದ ಬೆಳವಣಿಗೆಗೆ ಮತ್ತು ಕನ್ನಡ ಹೋರಾಟಕ್ಕೆ ಫಲಕ್ಕೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳೋ ಹಾಗೆ ನಮಗೆ ಕಣ್ಣಿಗೆ ಕಾಣಿಸಲ್ಲ ಶ್ರೀನಿವಾಸ ಮೂರ್ತಿ ಅವರು. ನೋಡೋಕ್ಕೆ ಚಿಕ್ಕ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಅಂತ ಗಾದೆ ಇದೆ. ಆ ಥರ ಶ್ರೀನಿವಾಸ ಮೂರ್ತಿ ಅವರು ಚಿಕ್ಕ ಮೂರ್ತಿ ಆಗಿದ್ದು ಸಹ ಅವರು ಮಾಡಿರ್ತಕ್ಕಂಥ ಸಾಧನೆ ಬಹಳ ದೊಡ್ಡದು. ಒಂದಲ್ಲ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೂ ಕೊಟ್ಟಿದ್ದಾರೆ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಕೊಟ್ಟಿದ್ದಾರೆ ಮತ್ತು ಕನ್ನಡ ಅಭಿವೃದ್ಧಿಯ ಪ್ರಕಾಶನಕ್ಕೂ ಸಹ ಅವರು ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅದು ಪ್ರಕಟಣೆ ಆಗಿದೆ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಪುಸ್ತಕವನ್ನು ಸಹ ಇವರು ಸ್ವೀಕಾರ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವರನ್ನು ನಾವು ಗುರುತಿಸಿದೆ. ಇಂಥ ಒಂದು ಸಂದರ್ಭದಲ್ಲಿ ಶ್ರೀನಿವಾಸ ಮೂರ್ತಿ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಅವರಿಗೆ ಗೌರವ ಸೂಚಿಸಲು ನಾವು ಸೇರಿದ್ದೀವಿ. ಈಗ ಅದನ್ನು ಕಾರ್ಯಕ್ರಮಕ್ಕೆ ಅವರು ಸ್ವೀಕಾರ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಶಿಕ್ಷಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಅವರನ್ನು ನಾವು ವಿನಿಸಿಕೊಂಡು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ನಾವು ಈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ಇವತ್ತು ಸನ್ಮಾನದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದನ್ನು ಸ್ವೀಕಾರ ಮಾಡಬೇಕು ಅಂತ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಇನ್ನೇ ಮಾತಾಡು. KGF ನಗರದ ಕರ್ನಾಟಕ ರಕ್ಷಣಾ ವೇದಿಕೆಯ ಚಳವಳಿ ನಾಯಕರೇ ಮತ್ತು ಕಾರ್ಯಕರ್ತರೇ, ಈ ದಿನ ಸನ್ಮಾನ್ಯ ಶ್ರೀ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಾರಾಯಣಗೌಡರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಒಂದು KGF ನಗರದಲ್ಲಿ ನಮ್ಮ ಸಾಹಿತಿಗಳಾದಂಥ ಶ್ರೀನಿವಾಸ್ ಪ್ರಸಾದ್ರವರಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ದಿನ ನಾವು ಒಂದು ಚಿಕ್ಕ ಸನ್ಮಾನವನ್ನು ಮಾಡಲು ಮುಂದಾಗಿದ್ದೇವೆ. ಅದಕ್ಕೆ ಅವರು ಒಪ್ಪಿ ಸಹ ಬಂದಿದ್ದಾರೆ. ಆದರೆ ಅವರಲ್ಲಿ ಒಂದು ಮನವಿ ನಂದು, ನಾವು ಭಾಷೆಯನ್ನು ಬೆಳೆಸಲಿಕ್ಕೆ ಮುಖ್ಯವಾದ 2 ಕಾರಣಗಳಿದೆ. ಒಂದು ಸರ್ಕಾರ, ಮತ್ತೊಂದು ಶಿಕ್ಷಕರ ಪಾತ್ರ ಬಹುಮುಖ್ಯವಾದದ್ದು. ಆ ಒಂದು ಮುಖ್ಯವಾದ ಅಂದರೆ ಏಕೆಂದರೆ ಇವತ್ತು ನಾವು ನೋಡ್ದಂಗೆ ಗಡಿ ಭಾಗಗಳಲ್ಲಿ ತುಂಬ ಜನ ಮಕ್ಕಳು ಬರೀ ಶಾಲೆಯಲ್ಲಿ ಶಿಕ್ಷಕರು ತಪ್ಪು ತಿಳ್ಕೊಬೇಡ್ರಿ, ಶಿಕ್ಷಕರು ಪಾಠ ಮಾಡ್ತಾರೆ. ಅಲ್ಲಿ ಬಂದ ಮೇಲೆ ಅವ್ರ ಭಾಷೆ ಏನೇನಿದೆ ಅದನ್ನು ಮಾತಾಡ್ತಾರೆ. ಅವರು ಬೆಳವಣಿಗೆ ಅವರು ಬಂದಿರೋದು ಭಾಷೆ ಕಲ್ತ್ಕೊಂಡು ಭಾಷೆಯಲ್ಲಿ ಮುಂದುವರಿಬೇಕಂತೇಳಿ ಶಾಲೆಗೆ ಬರೋದು. ಅದರಲ್ಲಿ ಶಿಕ್ಷಕರ ಪಾತ್ರ ತುಂಬ ಮುಖ್ಯವಾದ. ಯಾಕಂದರೆ ಅವರು ಸದಾ ಅವರಲ್ಲಿ ನಮ್ಮ ಭಾಷೆಯಲ್ಲಿ ವ್ಯವಹರಿಸಿದಲ್ಲಿ ಮಾತ್ರ ನಾವು ಅವರು ಸ್ವಲ್ಪ ಕನ್ನಡದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆಯಲು ಸಾಧ್ಯವಾಗ್ತದೆ. ಅದಕ್ಕೆ ತಾವುಗಳು ಸಹ ಶ್ರಮಿಸ್ತಿದ್ದೀರಿ. ಇನ್ನೂ ಮುಂದೆ
ನಮ್ಮ ಗಡಿ ಬಾಗಿಲ ಶಿಕ್ಷಕರಿಗೆ ನೀವು ಸ್ವಲ್ಪ ನಿಮ್ಮ ಸ್ನೇಹಿತರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ, ಈ ಥರ ಭಾಷೆ ನಾವು ಎಷ್ಟು ಹೋರಾಟ ಮಾಡಿದ್ರೂ ಅವ್ರ ಪಾತ್ರನೇ ಮುಖ್ಯ, ಶಿಕ್ಷಕರ ಪಾತ್ರನೇ ಮುಖ್ಯ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಈ ಒಂದು ಮನವಿಯನ್ನು ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಮಹಾವೀರ್ ಜೈನ್ ಕಾಲೇಜಿನ ಶಿಕ್ಷಕ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇಲ್ಲಿನ ಶಿಕ್ಷಣ ಸಂಸ್ಥೆಯ ಉಪ ಪ್ರಾಂಶುಪಾಲರಾಗಿರ್ತಕ್ಕಂಥ ಪಾಂಡ್ಯನ್ ಮತ್ತು ಸಿಬ್ಬಂದಿಯವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವರಿಗೆ ಸನ್ಮಾನ ಮಾಡಿದ್ರು. ಈಗ ಮುಂದಿನ ಒಂದು ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆ 25 ವರ್ಷಗಳು ಹೋರಾಟ, ಆ ಹೋರಾಟದ ಒಂದು ಪುಸ್ತಕವನ್ನು ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಬಿಡುಗಡೆ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದು ತೆಗೆದು ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಮಾತಾಡಿ ಈಗ ಎಲ್ರಿಗೂ ಸಸ್ನೇಹ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಾನು ಬರವಣಿಗೆಗೆ ಆರಂಭ ಮಾಡಿದ್ದು ನಾನು 8 ವರ್ಷದ ಬಾಲಕನಾಗಿದ್ದಾಗ. ನನ್ನ ಬರಹದ ಬದುಕಿಗೆ 39 ವರ್ಷ ಆಯಿತು. ನನ್ನ 47 ವರ್ಷದಲ್ಲಿ 39 ವರ್ಷದಿಂದ ಬರ್ಕೊಂಡು ಬಂದಿದ್ದೇನೆ. ಆದರೆ ಕೋಲಾರ ಜಿಲ್ಲೆಗೆ ಬಂದಾಗ ನಾನು ಎಲ್ಲೂ ಕೂಡ ಪರಕೀಯ ಅಂತ ಅನಿಸ್ಕೊಳ್ಳಿಲ್ಲ. ಅಂದರೆ ಬೆಂಗಳೂರಿನಿಂದ ಬಂದವನಿಗೆ ಕನ್ನಡದ ಮೇಲಿನ ಪ್ರೀತಿ ಎಷ್ಟು ಗಾಢವಾಗಿತ್ತು ಅಂದರೆ ಮೊದಲಿಂದಲೂ ಕನ್ನಡದಲ್ಲೇ ಬರ್ಕೊಂಡು ಬಂದಿದ್ದೇನೆ. ಎಲ್ಲ ಭಾಷೆಗಳಲ್ಲಿ ಬರೆದಿದ್ರು, ಕನ್ನಡದಲ್ಲೇ ಹೆಚ್ಚು ಬರೆದಿದ್ದು. ನಾನು 47 ಕೃತಿಗಳನ್ನು ನಾನು ಬರೆದಿದ್ದರೆ ಅದಕ್ಕೆ ಕಾರಣ ಕನ್ನಡದ ಮೇಲಿನ ಪ್ರೀತಿ. ಕೋಲಾರ ಜಿಲ್ಲೆ ಕೂಡ ಬಹುಭಾಷಿಕ ಪರಿಸರ ಆದರೂ ಕೂಡ ನನ್ನನ್ನು ಎಲ್ಲೂ ಕೂಡ ಬೆಂಗಳೂರಿನಿಂದ ಬಂದವನು ಹಾಗೆ ಹೀಗೆ ಅಂತ ಅಂದುಕೊಂಡಿಲ್ಲ. ಹಾಗಾಗಿ ಕೋಲಾರ ನನ್ನ ಜೀವದ ಅವಿಭಾಜ್ಯ ಅಂಗ ಆಗಿದೆ. ಕೋಲಾರ ಸಾಹಿತ್ಯ ಕ್ಷೇತ್ರದ ತವರೂರು. ಮಾಸ್ತಿ ಅವರನ್ನು ಕೊಟ್ಟಿದ್ದು, ಅನಕ್ರು ಅವರನ್ನು ಕೊಟ್ಟಿದ್ದು, KV ಅಯ್ಯರ್ ಅವರನ್ನು ಕೊಟ್ಟಿದ್ದು, ಕನ್ನಡದ ಹೋರಾಟಗಳನ್ನು ರೂಪಿಸಿದ್ದು ಅಂಥ ಜಾಗ ಇದು. ಅಂಥ ಪುಣ್ಯ. ಬರ ಇರೋದು ನೀರಿಗಾಗಿ, ಅನ್ನಕ್ಕಾಗಿ. ವಿದ್ಯೆಗೆ, ಜ್ಞಾನಕ್ಕೆ ಇಲ್ಲೆಲ್ಲೂ ಬರ ಇಲ್ಲ. ಆದ್ದರಿಂದ ಕೋಲಾರ ಯಾವತ್ತೂ ಸಂಪದ್ಭರಿತ ನಾಡು. ಇವರು ನಾನು ಪಾಡಿಗೆ ನಾನು ಕೂತಿದ್ರೆ ನನಗಿದು ನಿರೀಕ್ಷೆನೇ ಇಲ್ಲ, ಬಯಸದೇ ಒಂದು ಭಾಗ್ಯ ಅಂತಾರಲ್ಲ, ನನ್ನ ಪ್ರವೇಶ ಇದು ಮಾಡ್ತಾಯಿದ್ದೆ. ನನ್ನ ಕೈಲಾದಷ್ಟು ನನ್ನ ತನುಮನ ಇರೋ ತನಕ ತೋರಿಕೆಯ ಮಾತಲ್ಲ, ಭಾಷಣ ಸರಕಲ್ಲ, ನನ್ನ ಪಾಡಿಗೆ ನಾನು ಅಭಿಮಾನಪೂರ್ವಕವಾಗಿ ಕನ್ನಡವನ್ನು ಬೆಳೆಸೋದು ಅದು ನನ್ನ ಕರ್ತವ್ಯ, ನನ್ನ ಉಸಿರಿನಷ್ಟೇ ಸಹಜವಾದ ಭಾಗ. ಹಾಗಾಗಿ ಅದನ್ನು ನಾನು ಮಾಡ್ಕೊಂಡು ಬರ್ತೇನೆ. ನಮ್ಮ ಕಾಲೇಜು ಕೂಡ ಅದನ್ನು ಮೊದಲಿಂದ ಮಾಡ್ಕೊಂಬಂದಿದೆ. ಹೊಸ ಹೊಸ ಕಾರ್ಯಕ್ರಮಗಳು ಮಾಡ್ತಾನೂ ಇರ್ತೀವಿ. ಹಾಗಾಗಿ 20 ವರ್ಷ ಆಗುತ್ತೆ ಜೈನ್ ಕಾಲೇಜ್ ಬಂದು. ನಾನು ಸೇರಿ ಕೂಡ 20 ವರ್ಷ ಆಯಿತು. ಜೈನ್ ಕಾಲೇಜ್ 20 ವರ್ಷದಿಂದ 2 ದಶಕದಿಂದ ಅಂಥ ಕಾರ್ಯಕ್ರಮಗಳನ್ನ ಹೊಸ ಕಾರ್ಯಕ್ರಮಗಳು ಮಾಡ್ತಾಯಿದೆ. ನನಗೆ ಈ ಅವಕಾಶ ಕೊಟ್ಟ KGF ಪ್ರಕಾಶ್ ಅವರಿಗೂ ಉಳಿದವರೆಲ್ಲರಿಗೂ ನಾನು ನಮಿಸ್ತಾ, ನಮ್ಮ ಕಾಲೇಜನ್ನು ಮತ್ತೊಮ್ಮೆ ಸ್ಮರಿಸ್ತಾ, ಎಲ್ಲ ನಮ್ಮ ಶಿಕ್ಷಕ ವರ್ಗದವ್ರಿಗೂ ಪ್ರಾಂಶುಪಾಲರಿಗೂ ವಂದನೆಗಳು ತಿಳಿಸ್ತಾ, ನಾನು ಇರೋವರೆಗೆ ಕನ್ನಡವನ್ನು ಪ್ರೀತಿಸ್ತೀನಿ, ಪೂಜಿಸ್ತೀನಿ, ಕನ್ನಡದಲ್ಲೇ ಕೆಲಸ ಮಾಡ್ತಾ ಬಂದಿದ್ದೀನಿ, ಅದು ಮುಂದುವರಿಸ್ತೀನಿ ಅಂತ ಹೇಳೋದ್ರಲ್ಲಿ ನನಗೆ ಯಾವ ಸಂಕೋಚವೂ ಇಲ್ಲ, ಸಂತೋಷ ಇದೆ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃದಯಪೂರ್ವಕವಾದ ಆತ್ಮಪೂರ್ವಕವಾದ ನಮಸ್ಕಾರ ಮತ್ತು ಪ್ರೀತಿ ತುಂಬಿದ ಸ್ವಾಗತವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೀನಿ.